ಸ್ನೇಹಿತರೆ, ಇದು ರಾಬರ್ಸನ್ ಪೇಟೆ KGF ರಾಬರ್ಸನ್ ಪೇಟೆಯಲ್ಲಿರ್ತಕ್ಕಂಥ ರೆಡ್ಡಿ ಚೌಟ್ರಿ. ಇದು ರೆಡ್ಡಿ ಕಲ್ಯಾಣ ಮಂಟಪ. ಈ ಕಲ್ಯಾಣ ಮಂಟಪ ಸುಮಾರು 30-35 ವರ್ಷಗಳಿಂದ ದೊಡ್ಡ ಹೋರಾಟವನ್ನು ಕಂಡು ಬಂದಿದೆ. ಇವತ್ತು KGF ಕಂದಾಯ ಇಲಾಖೆ ಈ ಛತ್ರಕ್ಕೆ ಸೀಲ್ ಹಾಕಿದ್ದಾರೆ. ಸೀಲ್ ಹಾಕಿರೋ ವಿವರಗಳನ್ನು ನಾಳೆ ಸಂಪೂರ್ಣವಾದಂಥ ಮಾಹಿತಿ ನೀಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸುಮಾರು 30-35 ವರ್ಷಗಳಿಂದ ಹೋರಾಟಗಳಾದ ನಂತರ ಇದು ಒಂದು ಗುಂಪು ಕುಂಟೆ ಇಲ್ಲಿ ಸುತ್ತಿರುವ ಧರ್ಮರಾಯ ದೇವಸ್ಥಾನಕ್ಕೆ ಸೇರಿರುವ ಕುಂಟೆ ಅಂತ ಒಬ್ಬರು ಸರ್ಕಾರ ದಾಖಲೆ ಪ್ರಕಾರ ಕುಂಟೆ ಅಂತ ಕಂಡು ಬಂದಿದೆ. ಆದ್ರೂ 30 ವರ್ಷಗಳಿಂದ ಇದು ದೊಡ್ಡ ಹೋರಾಟವಾಗಿತ್ತು. 2022-23ರಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಲ್ಲಿ ಇದು ಕೇಸು ದಾಖಲೆ ಆಯಿತು. ದಾಖಲೆ ಆದ ನಂತರ ಸುಮಾರು 2 ವರ್ಷಗಳ ನ್ಯಾಯಾಲಯದ ಹೋರಾಟದ ನಂತರ ಇದು ಕುಂಟೆ ಅಂತ ಸಾಬೀತಾಗಿರೋದ್ರಿಂದ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟು ಒಂದು ಜಡ್ಜಿಮೆಂಟನ್ನು ನೀಡಲಾಗಿದೆ. ಇದು ಸರ್ಕಾರಿ ಜಾಗ, ಸರ್ಕಾರಿ ಕುಂಟೆ, ಇದನ್ನು ಒತ್ತುವರಿ ಮಾಡಲೇಬೇಕು ಕಂದಾಯ ಇಲಾಖೆ ಅಂತ ಒಂದು ಜಡ್ಜಿಮೆಂಟ್ ಆಗಿದೆ. ಆ ಜಡ್ಜಿಮೆಂಟ್ ಮೇರೆಗೆ ಇವತ್ತು KGF ತಹಸೀಲ್ದಾರ್ ಮತ್ತು ಕಂದಾಯ ಇಲಾಖೆ ಸಮೇತವಾಗಿ ಬಂದು ಸೀಲನ್ನು ಹಾಕಿದ್ದಾರೆ. ನಾವು ಪದೇ ಹೇಳ್ತೀವಿ, ನಮಗೆ ಕನ್ನಡ ಅಚ್ಚುಕಟ್ಟಾಗಿ ಮಾತನಾಡೋಕೆ ಬರೋದಿಲ್ಲ. ಆದ್ರೂ ವಿಚಾರವನ್ನು ತಿಳಿಸ್ಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ನಾವು ಈ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇದು KGF ಯಾವ ಥರ ಚರಿತ್ರವನ್ನು ಹೊಂದಿದೆಯೋ ಅದೇ ಥರ ಈ ಧರ್ಮರಾಜ ದೇವಸ್ಥಾನನೂ ಒಂದು ಚರಿತ್ರವನ್ನು ಹೊಂದಿದೆ. ಹೆಂಗೆ ಅಂದರೆ, ಇದು ಧರ್ಮರಾಜ ದೇವಸ್ಥಾನ ಎದುರುಗಡೆ ಇರ್ತಕ್ಕಂಥ ಕಟ್ಟಡ ಅದು ದೊಡ್ಡ ಕುಂಟೆಯಾಗಿತ್ತು. ಈ ಮರಕ್ಕೆ ಒಂದು 80 ವಯಸ್ಸು ಇರ್ಬೋದು. 80 ವಯಸ್ಸು ಮೇಲೆ ಇರ್ತಕ್ಕಂಥ ಮರ ಇದು. ಈ ಸುತ್ತಿರುವ ಕಾಂಪೌಂಡು ಈ ಕಾಲದಲ್ಲಿ ಕಟ್ಟಿರೋದು. ಧರ್ಮರಾಜ ದೇವಸ್ಥಾನ ಪಕ್ಕದ ನೋಡಿ, ಇದು ಧರ್ಮರಾಜ ದೇವಸ್ಥಾನ. ಇವರು ಅಲ್ಲಿ ದೊಡ್ಡದಾಗಿ ಕಾಣ್ತಾ ಇರೋ ಮಂಟಪ ಬಂದು ಆ ತೇರುಗಳನ್ನ ನಿಲ್ಲಿಸುವ ಮಂಟಪ ಅದು. ಆ ಕಾಲದಲ್ಲಿ ತುಂಬ ಅದ್ಧೂರಿಯಾಗಿ ಜಾತ್ರೆಗಳನ್ನ ಮಾಡ್ಕೊಂಡು ಬಂದಿರೋದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. ಹಿಂದಿನ ಕಾಲಗಳಲ್ಲಿ ಇಲ್ಲಿರ್ತಕ್ಕಂಥ ಕುಂಟೆ ನೀರಿಲ್ಲದೆ ಹಂಗೆ ಬಿಟ್ಟಿದ್ದಾರೆ. ನಂತರ ಇದು ಬಂದು ಈ ಕುಂಟೆಯನ್ನು ರೆಡ್ಡಿ ಸಮುದಾಯಕ್ಕೆ ಸೇರಿರೋರು ಒತ್ತುವರಿ ಮಾಡಿಕೊಂಡು ಕಬಳಿಗರ ಮಾಡ್ಕೊಂಡಿದ್ದಾರೆ ಅಂತ ಸಾರ್ವಜನಿಕರು ದೂರುಗಳು 30 ವರ್ಷಗಳಿಂದ ದೂರುಗಳು ಆಗ್ತಾಯಿತ್ತು. ಸುಮಾರು ತಕರಾರುಗಳು ಆಗ್ತಾಯಿತ್ತು. ನಂತರ ಸಮಾಜ ಸೇವಕರುಗಳು ಕೆಲವರು ಇದು ಕುಂಟೆ ಸರ್ಕಾರಿ ಆಸ್ತಿ, ಇದರಲ್ಲಿ ರೆಡ್ಡಿ ಸಮುದಾಯಕ್ಕೆ ಸೇರಿರೋರು ದೌರ್ಜನ್ಯವಾಗಿ ಇದನ್ನು ಕಟ್ಟಡವನ್ನು ನಿರ್ಮಾಣ ಮಾಡಿ ರೆಡ್ಡಿ ಕಲ್ಯಾಣ ಮಂಟಪ ಅಂತ ಕಟ್ಟಿದ್ದಾರೆ ಅಂತ ದೂರುಗಳು ಸುಮಾರು ವಿಧಾನಸೌಧ ತನಕ ಈ ದೂರುಗಳನ್ನು ಕೊಟ್ಟು ಯಾವುದೇ ಕೆಲಸಗಳು ಆಗದೆ ಕಾರಣದಿಂದ ಇದು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ. ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗೆ ಪಿಟಿಷನರ್ ಆಗಿ ತಹಸೀಲ್ದಾರು ಆ ಕಾಪಿನ ಇದರಲ್ಲಿ ಲಗಿಸಿದ್ದೀವಿ. ಎಷ್ಟು ದೊಡ್ಡ ಜಾಗ ಇದೆಲ್ಲ ಕುಂಟೆ. ನಾವು ಸಣ್ಣ ಪುಟ್ಟ ಹುಡುಗರಾಗಿರುವಾಗ ಈ ಕುಂಟೆ ಒಳಗಡೆ ಬಂದರೆ ಆಟಗಳು ಆಡ್ಕೊಂಡು ಹೋಗಿದ್ದೀವಿ. ಈಗ ನಾವು ಯಾವುದೇ ಸಮುದಾಯಕ್ಕೆ ವಿರೋಧವಾಗಿ ಸುದ್ದಿನ ಮಾಡ್ತಾ ಇಲ್ಲ. ಇದು ಸರ್ಕಾರಿ ಕುಂಟೆ ಆಗಿರೋದು. ಆ ಕಾಲದಲ್ಲಿ ವಾಸ ಮಾಡಿದ್ದ ಒಂದು 40, 60, 50 ವಯಸ್ಸಾಗಿರೋರಿಗೆ ಗೊತ್ತು ಇದು ಏನಾಗಿತ್ತು ಅಂತ. ಈಗ ಇದನ್ನು ಸರ್ಕಾರಿ ಜಾಗ, ಸರ್ಕಾರಿ ಕುಂಟೆ ಒತ್ತುವರಿ ಮಾಡಿಕೊಂಡು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನು ಸರ್ಕಾರ ವಶ ಪಡ್ಕೋಬೇಕಂತ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟು ಆದೇಶ ಮೇರೆಗೆ ಕಳೆದ ತಿಂಗಳು 4/11/2025ರಲ್ಲಿ ಒಂದು ಜಡ್ಜಿಮೆಂಟನ್ನು ನ್ಯಾಯಾಲಯ ನೀಡಿತ್ತು. ಆ ನ್ಯಾಯಾಲಯ ಜಡ್ಜಿಮೆಂಟ್ ಮೇರೆಗೆ ಸುಮಾರು 30 ದಿವಸ ಕಾಲ ಯಾವುದೇ ಜಡ್ಜಿಮೆಂಟ್ ಆದ್ರೂ ನ್ಯಾಯಾಲಯ 30 ದಿವಸಗಳನ್ನ ನೀಡುತ್ತದೆ ಇವರು ಅಪೀಲ್ಗೆ ಹೋಗ್ಬೋದು ಅಂತ. ಇವರು ಅಪೀಲ್ಗೆ ಹೋಗಿರುವುದಾಗಿ ಒಂದು ಕಡೆ ರೆಡ್ಡಿ ಸಮುದಾಯಕ್ಕೆ ಸೇರಿರೋರು ಹೇಳ್ತಾ ಇದ್ದಾರೆ. ಆದ್ರೂ 30 ದಿವಸ ಆಗಿ ಯಾವುದೇ ಕ್ರಮವನ್ನು KGF ಕಂದಾಯ ಇಲಾಖೆ ಕ್ರಮವನ್ನು ವಹಿಸಿಲ್ಲ ಅಂತ ಆರೋಪಗಳು ಬಂದು ನಿನ್ನೆ ಮೇಲಧಿಕಾರಿಗಳ ಸೂಚನೆ ಮೇರೆಗೆ ಇವತ್ತು 30 ದಿವಸಗಳಾಗಿರೋದ್ರಿಂದ ಸಂಜೆ 5ವರೆಗೆ ಈ ರೆಡ್ಡಿ ಚೌಲ್ಟ್ರಿಗೆ ಸೀಲ್ ಹಾಕಿದ್ದಾರೆ. ಮತ್ತು ರೆಡ್ಡಿ ಸಮುದಾಯದವ್ರು ಏನು ಹೇಳ್ತಾರೆ ಅಂದರೆ, ನಾವು ಇದ್ರ ಮೇಲೆ ಸ್ಟೇಕ್ ಹೋಗಿದ್ದೀವಿ, ನಮ್ಮ ಹತ್ರ ಸ್ಟೇಕ್ ಕಾಪಿ ಇದೆ ಅಂತ. ಸ್ಟೇಕ್ ಕಾಪಿ ಇದ್ದರೆ ಇವತ್ತು 30 ದಿವಸ ಆಗಿದೆ ಕೋರ್ಟು ಜಡ್ಜಿಮೆಂಟ್ ಕೊಟ್ಟು. ಈ ಜಡ್ಜಿಮೆಂಟ್ ಮೇರೆಗೆ
ಇವರು ತಹಸೀಲ್ದಾರ್ ಯಾವುದೇ ಕ್ರಮವನ್ನು ವಹಿಸದೆ ಹೋದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಬರುತ್ತೆ ಅಂತ ಇವತ್ತು ಸೀಲ್ ಹಾಕಿರುವುದಾಗಿ ನಮಗೆ ಮಾಹಿತಿಗಳು ಲಭ್ಯ ಇದೆ. ನಾಳೆ ಇದ್ರ ಸಂಬಂಧಪಟ್ಟ ವಿಚಾರವಾಗಿ ನಾವು ಸಂಪೂರ್ಣವಾದಂಥ ಮಾಹಿತಿಗಳನ್ನು ನೀಡೋಣ ಅಂತ ಇದ್ದೀವಿ. ಇದು ನಾವು ಚಿಕ್ಕ ಹುಡುಗರಾಗಿರೋದ್ರಿಂದ ಈ ದೇವಸ್ಥಾನಕ್ಕೂ KGF ಅಲ್ಲಿ ಇರ್ತಕ್ಕಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೂ ಒಂದು ದೊಡ್ಡ ಸಂಬಂಧ ಇದೆ. ಈ ಹಸಿರು ಕರಗ ಅಂತಾರೆ, ಪಚ್ಚ ಕರಗ ಅಂತಾರೆ. ಆ ಕರಗೆಲ್ಲ ಇಲ್ಲಿಂದನೇ ವೆಂಕಟರಮಣ ಸ್ವಾಮಿ ಜಾತ್ರೆ ಸಂದರ್ಭದಲ್ಲಿ ತೆಗಿತಾರೆ. ಈಗ ನಾವು ಜಾಸ್ತಿ ಮಾತಾಡೋದು ಬೇಡ. ನಾಳೆ ಈ ದೂರುದಾರರೊಂದಿಗೆ ನಾವು ಭೇಟಿ ಮಾಡ್ತೀವಿ. ಇವತ್ತು KGF ತಾಲೂಕು ಆಡಳಿತ ಆ ಕಾಲದಲ್ಲಿ ಕುಂಟೆಯಾಗಿದ್ದ ಈಗಿರುವ ರೆಡ್ಡಿ ಚೌಲ್ಟ್ರಿಗೆ ಸೀಲ್ ಹಾಕಿದಾರಂತ ಮಾಹಿತಿ ಬಂತು. ಆದೇಶ ಪ್ರತಿಗಳನ್ನು ನಾವು ಇದರಲ್ಲಿ ಲಗಿಸಿದ್ದೀವಿ. இது தங்கவயல் பிரசித்தி பெற்ற ரெட்டி சத்திரம்னு சொல்கிறாங்க. ஆனால் இது தங்கவயலில் வந்து சரித்திரமுள்ள ரெட்டி சமுதாயத்துக்கல்ல, தர்மராஜா கோயில்னு சொல்லுவாங்க அல்லது தர்மராயர் கோயிலுன்னுவாங்க. இந்த கோயிலுக்கு சம்மந்தப்பட்ட இடம் தான் பக்கத்தில் நம்ம பார்த்துன்னு இருக்கிற பெரிய கட்டடம். இங்கே வந்து பெரிய அளவில் ஒரு குளம் இருந்தது. அந்த குளத்தை மூடிட்டு அதுக்கப்புறமா ஒரே ஒரு சமுதாயத்துக்கு சேர்ந்தவங்க அந்த குளத்தை வந்து கபலீகரம் பண்ணிக்கினாங்க. அதுக்கப்புறமா நிறைய தகராறுங்கள்லாம் ஆச்சு. ஒரு 20-25 வருஷம் 30 வருஷமாக அது ஒரு போராட்டங்களே இருந்துச்சு. ரெட்டி சமுதாயத்துக்கு சேர்ந்தவங்க அது அவங்களுக்கு சேர்ந்த இடம்னு சொல்லி கட்டடங்கள் கட்டிட்டதாகும். அது இந்த தர்மராய கோயிலுக்கு சொந்தமான சொத்து. இதை வந்து தாசில்தார் ஆக்ஷன் எடுக்கணும்னு சொல்லி ரொம்ப நாளாக பிரச்சனை இருந்துச்சு. இது மேலே லேண்ட் கிராபிங் கோர்ட் பெங்களூரு இந்த கோர்ட்டில் வந்து வழக்கு பதிவு செஞ்சு சுமார் 2022, 23, 24, 25 இத்தனை வருஷமாக 3 வருஷ காலம் கேஸ் நடந்ததுக்கு அப்புறமா போன மாதம் 4ஆம் தேதி 11ஆம் மாதம் 2025 இது வந்து கவர்மெண்ட் இடம், சர்க்காருக்கு சொந்தமான இடம். இந்த இடத்துல வந்து ஆக்கிரமிப்பு செஞ்சு கட்டடம் கட்டியிருக்கிறாங்க. இதை வந்து கந்தாய இலக்கு ரெவன்யூ டிபார்ட்மெண்ட், அதாவது தாலுக் டிபார்ட்மெண்ட் இதை வந்து ஆக்கிரமிப்பு செஞ்சு இதை வசப்படுத்தி கொள்ளணும்னு சொல்லிட்டு ஜட்ஜ்மெண்ட் ஆயிருந்துச்சு. எதிர்த்தரப்பு மேல்முறையீடு செய்கிறதுக்கான 30 நாள் அவகாசம் இருந்தது. இந்த 30 நாள் காத்திருந்து இன்னைக்கு 30 நாள் முடிஞ்சதுனால தங்கவயல் தாலுக்கா அதிகாரிகள் இந்த ரெட்டி சத்திரத்துக்கு சீல் வச்சிருக்கிறதா நமக்கு வந்திருக்கிற செய்தி.